ಬಿಬಿಎಂಪಿ ಗದ್ದುಗೆಗಾಗಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಕೆಲವು ಸದಸ್ಯರಿಗೆ ಬಿಜೆಪಿಯಿಂದ ಒತ್ತಡ ಇತ್ತು, ಹೀಗಾಗಿ ಅವರಿಗೆ ಯಾವುದಾದರೂ ರೆಸಾರ್ಟ್ನಲ್ಲಿ ಇರಿ ಅಂತ ಹೇಳಿದ್ದೆ. 2008ರಲ್ಲಿ ಬಿಜೆಪಿ ಆಪರೇಷನ್ ಕಮಲವನ್ನು ನಡೆಸಿತ್ತು, ಮತ್ತೆ ರಾಜಕಾರಣದಲ್ಲಿ ಆಪರೇಷನ್ ಮಾಡೋದು ಆರಂಭವಾಗಿದೆ. ನಿನ್ನೆ ಕುಮಾರಸ್ವಾಮಿ ಸಭೆ ಕರೆದು ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಜೆಡಿಎಸ್ ಶಾಸಕರ ಅಭಿಪ್ರಾಯವನ್ನು ಕೂಡ ಅವರು ಸಂಗ್ರಹಿಸಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಂಡಿದ್ದೇವೆ, ಪಕ್ಷ ಉಳಿಸಿಕೊಳ್ಳುವ ಬಗ್ಗೆ ಆದ್ಯತೆ ನೀಡುವಂತೆ ಸೂಚನೆಯನ್ನು ನೀಡಿದ್ದೇನೆ ಅಂತ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿದ್ರೆ ಕುಮಾರಸ್ವಾಮಿ ಅವರು ಬೇರೆ ಅಭಿಪ್ರಾಯ, ನನ್ನ ಬೇರೆ ಅಭಿಪ್ರಾಯ ಇಲ್ಲ. ಇದರಲ್ಲಿ ಅವರು ನನಗೆ ಚಿಕ್ಕಮಗಳೂರಿಂದ ಫೋನ್ ಮಾಡಿದರು. ಮಂಗಳವಾರ ಎಲ್ಲ ಶಾಸಕರು ಆ 14 ಜನನು ವಾಪಸ್ ಬರಲಿಕ್ಕೆ ಹೇಳಿದ್ದೇನೆ, ಶಾಸಕರಿಗೂ ಹೇಳ್ತೇನೆ ಅಂತ ಹೇಳಿದರು. ನಾ ಹೇಳಿದೆ, ನೋಟಿಫಿಕೇಶನ್ ಡೇಟೇ ಗೊತ್ತಾಗಿಲ್ಲ, ಸುಮ್ಮನೆ ಕರೆದೇನಪ್ಪ ಮಾಡ್ತೀಯ? ನೋಟಿಫಿಕೇಶನ್ ಆದಮೇಲೆ ಒಂದಿನ ಅರ್ಲಿಯರ್ ಆಗಿ ಕರೆದು ಅವ್ರ ಅಭಿಪ್ರಾಯ ತಗೊಳ್ಳಿ. ಅದನ್ನು ನೀವು ಘೋಷಣೆ ಮಾಡುವಾಗ ಬೆಂಗಳೂರು 3 ಜನ ಶಾಸಕರಿದ್ದಾರೆ, ನೀವು ಫೈನಲ್ ಆಗಿ ನೀವು ಕೂತ್ಕೊಂಡು ಘೋಷಣೆ ಮಾಡಿ. ಇದರಲ್ಲಿ ನಂದು ಯಾವುದೂ ಆತಂಕ ಇಲ್ಲ, ಆದರೆ ಪಕ್ಷ ಉಳಿಸ್ಕೊಳ್ಳೋದ್ರ ಬಗ್ಗೆ ಹೆಚ್ಚು